ಕಮಲ್ ಹಾಸನ್ ಕನ್ನಡ ವಿರೋಧಿ ಹೇಳಿಕೆಗೆ ಕರವೇ ಕಿಚ್ಚು ಹತ್ತಿಸಿದೆ. ಸೋನು ನಿಗಮ್ ಥರಾನೇ ಕಮಲ್ಗೂ ಕಡಿವಾಣ ಹಾಕಬೇಕು, ತಮಿಳಿನಿಂದ ಕನ್ನಡ ಹುಟ್ಕೊಂಡಿದ್ದು ಅಂತ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಸೋನು ನಿಗಮ್ ಥರಾನೇ ಕಮಲ್ಗೂ ಕಡಿವಾಣ ಹಾಕಬೇಕು, ಈಗ ಕಮಲ್ ಹಾಸನ್ ಚಿತ್ರಕ್ಕೂ ಅವಕಾಶ ಕೊಡಬಾರದು ಅಂತ ಫಿಲಂ ಚೇಂಬರ್ ಬಳಿಕ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಕನ್ನಡ ಫಿಲಂ ಚೇಂಬರ್ ಇತ್ತೀಚೆಗೆ ಒಳ್ಳೆಯ ಕೆಲಸ ಮಾಡ್ತಾ ಇದೆ, ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿದ್ದಾರೆ. ಕಮಲ್ ಹಾಸನ್ ಅನ್ನ ಶಿವಣ್ಣ ತಂದೆ ಸ್ಥಾನದಲ್ಲಿ ಇರಿಸಿದ್ದಾರೆ, ಆದರೆ ತಮಿಳು ಭಾಷೆ ಕನ್ನಡ ತಾಯಿ ಅಂತ ಹೇಳೋದು ಸರಿಯಲ್ಲ. ಕಮಲ್ ದಾಂಪತ್ಯ ಜೀವನ ಸರಿ ಇಲ್ಲ, ರಾಜಕೀಯವಾಗೂ ಕೂಡ ಅವರು ಸೋತಿದ್ದಾರೆ. ಕಮಲ್ ಹಾಸನ್ ಅವರ ಸಿನಿಮಾವನ್ನ ಗೆಲ್ಲಿಸಿದ್ದು ಕನ್ನಡಿಗರು, ಹೀಗಾಗಿ ಕ್ಷಮೆ ಕೇಳೋ ತನಕ ಅವರ ಸಿನಿಮಾಗಳಿಗೆ ಇಲ್ಲಿ ಅವಕಾಶ ನೀಡಬಾರದು ಅಂತ ಫಿಲಂ ಚೇಂಬರ್ ಬಳಿ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣಿಗೆ ಸರ್ವಮ ಡಾಕ್ಟರ್ ರಾಜ್ಕುಮಾರ್ಗೆ ಸರ್ವಮ ಡಾಕ್ಟರ್ ರಾಜ್ಕುಮಾರ್ಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ಗೆ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪುನೀತ್ ರಾಜ್ಕುಮಾರ್ಗೆ ಕರ್ನಾಟಕದ ಪುನೀತ್ ರಾಜ್ಕುಮಾರ್ಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣಿಗೆ ಸರ್ವಮ ಡಾಕ್ಟರ್ ರಾಜ್ಕುಮಾರ್ಗೆ ಸರ್ವಮ ಡಾಕ್ಟರ್ ರಾಜ್ಕುಮಾರ್ಗೆ ಹ್ಯಾಟ್ರಿಕ್ ಹೀರೋ ಕಿರಣ್ ಹೊಂದಾಣಿಕೆ ಮಾಡಬೇಡಿ, ಇಲ್ಲಿ ಬಂದಿರಾ ಊಟ ಮಾಡ್ಕೊಂತೀರಾ, ಹೋಗಿ ಬಾಯಿ ಮುಚ್ಕೊಂಡು, ಅದೇ ನಮ್ಮ ಎಚ್ಚರಿಕೆ. ವಿಆರ್ ಅಂತ ಡಿಸ್ಟ್ರಿಬ್ಯೂಟರ್ ಮಾಡ್ತಿರೋದು ಇಲ್ಲಿ ಕರ್ನಾಟಕದಲ್ಲಿ, ಅವರಿಗೆ ಮುಖಾಂತರ ನೀವು ವಿಆರ್ ಆಗಲಿ ಯಾರೇ ಆಗಲಿ ಅಲ್ಲೂ ಸಹ ಹೋಗ್ತೀವಿ, ಯಾರು ಸಹ ಅದನ್ನ ಬಿಡುಗಡೆ ಮಾಡಬಾರದು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಓಕೆ ಮಾತಾಡಿ. ನೋಡಿ, ಇಲ್ಲಿಗೆ ಬಂದು ಇಲ್ಲೇ ನಿಂತ್ಕೊಂಡು ಮಾತಾಡ್ತಾರೆ ಕನ್ನಡದ ಬಗ್ಗೆ ಅಂತ ಅಂದಾಗ ಎಷ್ಟು ದುರಹಂಕಾರ ಇರ್ಬೋದು. ಎಂಥ ನಟನೆ ಆಗಿರಲಿ, ಏನೇ ಆಗಿರಲಿ, ಕನ್ನಡಕ್ಕಿಂತ ಮೀರಿದವ್ರು ಯಾರೂ ಇಲ್ಲ, ಕರ್ನಾಟಕಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದ್ದು ಅಂತಾದರೆ ತಮಿಳು ಭಾಷೆ ಕನ್ನಡದ ತಾಯಿ ಅಂತ ಹೇಳೋದಿದೆಯಲ್ಲ, ಇಂತಹ ಅವಿವೇಕದ ಮಾತುಗಳಿಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ.